ರಾಜ್ಯ ಸರ್ಕಾರದಲ್ಲಿ ಒಂದ್ ಕಡೆ ಕುರ್ಚಿ ಕದನ, ಮತ್ತೊಂದು ಕಡೆ ಉಪಚುನಾವಣೆಯ ಕದನ, ಇನ್ನೊಂದು ಕಡೆ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಬಿಜೆಪಿ ಮೆಗಾ ಪ್ಲಾನ್ ಮಾಡಿಕೊಂಡಿದೆ. ದಲಿತ ಸಮುದಾಯವನ್ನ ಬಿಜೆಪಿ ಕಡೆ ಸೆಳೆಯುವಂತ ಪ್ರಯತ್ನ. ದಲಿತ ನಾಯಕರು ಈಗ ಸರ್ಕಾರವನ್ನ ಕಟ್ಟಿ ಹಾಕೋದಕ್ಕೆ ಪಾದಯಾತ್ರೆಯನ್ನ ಮಾಡುವ ಲೆಕ್ಕಾಚಾರದಲ್ಲಿ ಈಗ ಬಿಜೆಪಿ ನಾಯಕರಿದ್ದಾರೆ. ಏನಿದು ಒಳ ಮೀಸಲಾತಿ ಅಂತೀರಾ? ಕಾಂಗ್ರೆಸ್ಗೆ ದಲಿತ ಅಸ್ತ್ರವ ಅನ್ನುವಂತ ಬಾಣವನ್ನ ಬಿಟ್ಟು ಈ ಪಾದಯಾತ್ರೆಗೆ ಸರ್ಕಾರ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೆ? ಲೇಡೀಸ್ ಅಂಡ್ ಜೆಂಟ್ಲ್ಮನ್, ರಾಜ್ಯ ಸರ್ಕಾರದಲ್ಲಿ ಒಂದು ಕಡೆ ಕುರ್ಚಿ ಕದನ, ಮತ್ತೊಂದು ಕಡೆ ಉಪಚುನಾವಣೆಯ ಕದನ, ಇನ್ನೊಂದು ಕಡೆ ದಾವಣಗೆರೆಯಲ್ಲಿ ಜಂಗಿ ಕುಸ್ತಿ. ಇದರ ಜೊತೆಗೆ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಬಿಜೆಪಿ ಮೆಗಾ ಪ್ಲಾನ್ ಮಾಡಿಕೊಂಡಿದೆ. ಆ ಮೆಗಾ ಪ್ಲಾನ್ ಇಂದ ದಲಿತ ಸಮುದಾಯವನ್ನ ಬಿಜೆಪಿ ಕಡೆ ಸೆಳೆಯುವಂತ ಪ್ರಯತ್ನ. ಹಾಗಾಗಿ ಬಿಜೆಪಿಯ ದಲಿತ ನಾಯಕರು ಈಗ ಮೆಗಾ ಪ್ಲಾನ್ ಮಾಡಿಕೊಂಡು ಸರ್ಕಾರವನ್ನ ಕಟ್ಟಿ ಹಾಕೋದಕ್ಕೆ ಮುಂದಾಗಿದ್ದಾರೆ. ಹೇಗಪ್ಪ ಅಂತ ಅಂದ್ರೆ ಒಳ ಮೀಸಲಾತಿ ವಿಚಾರವನ್ನ ಇಟ್ಕೊಂಡು ಈಗ ಪಾದಯಾತ್ರೆಯನ್ನ ಮಾಡುವ ಲೆಕ್ಕಾಚಾರದಲ್ಲಿ ಈಗ ಬಿಜೆಪಿ ನಾಯಕರಿದ್ದಾರೆ. ಹಾಗಾದ್ರೆ ಏನಿದು ಸ್ಟೋರಿ? ಏನ್ ಪಾದಯಾತ್ರೆ? ಏನಿದು ಒಳ ಮೀಸಲಾತಿ ಅಂತೀರಾ? ಎಸ್ ವೀಕ್ಷಕರೇ, ಇದೇ ಫೋಕಸ್ನ ಎಕ್ಸ್ಪೋಸ್ಡ್ ಸ್ಟೋರಿ. ಬಿಜೆಪಿ ಮೀಸಲಾತಿ ಅಸ್ತ್ರ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಎಸ್ ವೀಕ್ಷಕರೇ, ಮಾರ್ಚ್ 22ನೇ ತಾರೀಕಿಂದ ಬಿಜೆಪಿ ಪಾದಯಾತ್ರೆಯನ್ನ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿಕೊಂಡಿದೆ. ಪರಿಶಿಷ್ಟ ಪಂಗಡಗಳಿಗೆ ಮೀಸಲಾತಿಯಲ್ಲಿ ಅನ್ಯಾಯ ಆಗ್ತಾ ಇದೆ ಅಂತ ಈಗ ಆಕ್ರೋಶವನ್ನ ವ್ಯಕ್ತಪಡಿಸಿ ಪಾದಯಾತ್ರೆ ಮಾಡುವ ಮೂಲಕ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತ ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಮುಂದಾಗಿದ್ದಾರೆ ಬಿಜೆಪಿ ನಾಯಕರು. ಅದು ಕೂಡ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಪಾದಯಾತ್ರೆಯನ್ನ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿಕೊಂಡಿರುವಂತದ್ದು. ಚಿತ್ರದುರ್ಗದ ಮಾಜಿ ಕೇಂದ್ರ ಸಚಿವರಾಗಿರುವಂತ ಎ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ಈಗ ಬಿಜೆಪಿ ಪಾದಯಾತ್ರೆಯನ್ನ ಮಾಡಿಕೊಂಡಿದೆ. ಈ ನಾರಾಯಣ ಸ್ವಾಮಿ ಅವರಿಗೆ ಗೋವಿಂದ ಕಾರಜೋಳ ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಸರ್ಕಾರ ಮೀಸಲಾತಿ, ಅದರಲ್ಲೂ ಕೂಡ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಕ್ಕಾಬಟ್ಟೆ ಪರಿಶಿಷ್ಟ ಪಂಗಡಗಳಿಗೆ ಅನ್ಯಾಯವನ್ನ ಮಾಡ್ತಾ ಇದೆ ಅಂತ ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡೋದಕ್ಕೆ ನಿರ್ಧಾರ ಮಾಡಿಕೊಂಡಿರೋದು. ಈ ಮೂಲಕ ದಲಿತ ಅಸ್ತ್ರವನ್ನ ಪ್ರಯೋಗ ಮಾಡ್ತಿದ್ದಾರೆ. ಅಂದ್ರೆ ಸರ್ಕಾರ ದಲಿತ ವಿರೋಧಿ ಅನ್ನುವಂತ ಪಟ್ಟ ಕಟ್ಟೋದಕ್ಕೆ ಈ ರೀತಿಯ ಮೆಗಾ ಪ್ಲಾನ್ ಮಾಡಿಕೊಂಡಿರೋದು. ಗ್ಯಾರಂಟಿ ಕಾರ್ಡ್ ಕೊಟ್ಟು ಎಲೆಕ್ಷನ್ ಬಂದಿಲ್ರಿ. ನಾವು ಗ್ಯಾರಂಟಿ ಕಾರ್ಡ್ ಕೊಟ್ಟು ವೋಟ್ ಕೊಡಿ ಅಂತ ಕೇಳಿ ಈ ಎಲ್ಲ ಯೋಜನೆಗಳನ್ನ ಜಾರಿ ತಂದಿಲ್ಲ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಅನೇಕ ಚುನಾವಣೆಗಳನ್ನ ನೋಡಿದ್ದೀರಾ. ಪ್ರತಿ ಚುನಾವಣೆಯಲ್ಲಿ ಹಪ್ಪರ್ ಪತ್ರ ನೀರು ಕೊಡ್ತಾರೆ. 20-25 ವರ್ಷ ವೈ ಜಂಕ್ಷನ್ ಕ್ಲಿಯರ್ ಮಾಡಲಿಲ್ಲ. 25 ವರ್ಷ ರೈಲ್ವೆ ಅಂಡರ್ ಪಾಸ್ ಕ್ಲಿಯರ್ ಮಾಡಲಿಲ್ಲ. ಭದ್ರಾ ನೀರು ಕೊಡಕ್ಕಾಗಲಿಲ್ಲ. ಅದ ಬಿಜೆಪಿ ಸರ್ಕಾರ ಈ ಒಂದು ಜಿಲ್ಲೆಗೆ ಭದ್ರಾ ನೀರನ್ನು ಕೊಟ್ಟಿದ್ದೀವಿ. 5,300 ಕೋಟಿಯನ್ನು ಕೊಟ್ಟಿದ್ದೇವೆ. ಇದರ ಜೊತೆಗೆ ಈಗಿರುವಂತಹ ಸಂದರ್ಭದಲ್ಲಿ ಈಗಾಗಲೇ ಕೂಡ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರಕ್ಕೆ ಇದರಲ್ಲೂ ಕೂಡ ಬಾಣವನ್ನ ಬಿಡಬಹುದು. ಈ ಅಸ್ತ್ರವನ್ನ ಪ್ರಯೋಗ ಮಾಡಿದ್ರೆ ದಲಿತ ಸಮುದಾಯ, ದಲಿತ ಮತಗಳನ್ನ ಬಿಜೆಪಿ ಕಡೆ ಸೆಳೆಯುವಂತ ಪ್ರಯತ್ನವನ್ನ ಮಾಡೋದಕ್ಕೆ ಇಂತಹ ಪಾದಯಾತ್ರೆಯನ್ನ ಮಾಡಿಕೊಂಡಿದ್ದಾರೆ. ಇದರ ಜೊತೆಗೆ ಬಿಜೆಪಿಯ ಹಲವು ನಾಯಕರು ಕೂಡ ಸಾಥನ್ನ ಕೊಡ್ತಾ ಇರುವಂತದ್ದು. 22ನೇ ತಾರೀಕಿಂದ ಈ ಪಾದಯಾತ್ರೆ, ಅದು ಕೂಡ ಚಿತ್ರದುರ್ಗದಿಂದಲೇ ಬೆಂಗಳೂರಿನವರೆಗೆ ಪಾದಯಾತ್ರೆಯನ್ನ ಮಾಡ್ತಾ ಇರೋದು. ಹಲವು ನಾಯಕರು ಕೂಡ ಭಾಗಿಯಾಗ್ತಾರೆ ಅಲ್ಲಿರುವಂತಹ. ಅದರಲ್ಲೂ ಕೂಡ ಪ್ರಮುಖವಾಗಿ ಬಿಜೆಪಿಯ ದಲಿತ ನಾಯಕರು ಮೆಗಾ ಪ್ಲಾನ್ ಮಾಡಿಕೊಂಡು ಬಿಜೆಪಿಗೆ ಶಕ್ತಿ ತುಂಬುವಂತ ಪ್ರಯತ್ನವನ್ನ ಮಾಡಿ ಕಾಂಗ್ರೆಸ್ಗೆ ದಲಿತ ಅಸ್ತ್ರವ ಅನ್ನುವಂತ ಬಾಣವನ್ನ ಬಿಟ್ಟು ಇಡೀ ದಲಿತ ಸಮುದಾಯವನ್ನ ಬಿಜೆಪಿಯ ಕಡೆ ತಿರುಗಿಸಿಕೊಳ್ಳುವಂತ ಮಹಾ ಪ್ರಯತ್ನದ ಈ ಪಾದಯಾತ್ರೆಗೆ ಸರ್ಕಾರ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೆ? ಈಗಿರುವಂತಹ ಗೊಂದಲಗಳಲ್ಲಿ ಸರ್ಕಾರಕ್ಕೆ ಸಿಕ್ಕಾಪಟ್ಟೆ ಸಮಸ್ಯೆಗಳಿದ್ದಾವೆ.
ಇಂಥ ಸಮಸ್ಯೆಗಳಲ್ಲಿ ಈ ರೀತಿಯಾದ ಪಾದಯಾತ್ರೆ ಮೂಲಕ ಬಾಣ ಬಿಡೋದಕ್ಕೆ, ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಬಿಜೆಪಿ ನಾಯಕರು ಮೆಗಾ ಪ್ಲಾನ್ ಮಾಡಿಕೊಂಡಿರುವಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ಸರ್ಕಾರದವರು? ಈ ಪಾದಯಾತ್ರೆಯನ್ನು ಯಾವ ರೀತಿ ತೆಗೆದುಕೊಳ್ತಾರೆ, ರಿಸೀವ್ ಮಾಡ್ತಾರೆ? ಹಾಗಾದ್ರೆ ಸಿದ್ದರಾಮಯ್ಯನವರು ಈಗಾಗಲೇ ಕೂಡ ಹಿಂದ ನಾಯಕ, ದಲಿತ ಮುಖಂಡ ನಾಯಕ, ಹೀಗೆ ಹಲವು ಬಿರುದುಗಳು ಸಿದ್ದರಾಮಯ್ಯನವರಿಗಿದೆ. ಹಾಗಾಗಿ ದಲಿತರಲ್ಲಿ ಪರಮೇಶ್ವರ್ ಇದ್ದಾರೆ, ಇದರ ಜೊತೆಗೆ ಮಹದೇವಪ್ಪನವರು ಇದ್ದಾರೆ, ಇದರ ಜೊತೆಗೆ ಮುನಿಯಪ್ಪನವರು ಇದ್ದಾರೆ. ಹಲವು ನಾಯಕರು ಕಾಂಗ್ರೆಸ್ನಲ್ಲಿದ್ದರೂ ಕೂಡ ಆ ಸಮುದಾಯವನ್ನ ಬಿಟ್ಟುಕೊಡ್ತಾರಾ? ಹಾಗಾದ್ರೆ ಈ ಹೋರಾಟದಿಂದ ಸರ್ಕಾರಕ್ಕೇನಾದ್ರೂ ಕೂಡ ಡ್ಯಾಮೇಜ್ ಆಗುತ್ತಾ? ಕಾದು ನೋಡಬೇಕಾಗಿದೆ. ಇದಾಗಿತ್ತು ಫೋಕಸ್ನ ಎಕ್ಸ್ಪೋಸ್ಡ್ ಸ್ಟೋರಿ. ಬಿಜೆಪಿ ಮೀಸಲಾತಿ ಅಸ್ತ್ರ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.